ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಂದು ಸಬ್ಸ್ಕ್ರೈಬರ್ನ ಸಪೋರ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಅವ್ರು ನಮ್ಮ ಸಬ್ಸ್ಕ್ರೈಬರೇ, ಭವಾನಿ ಕಿಚನ್ಸ್ ಅಂತ ಅವ್ರ ಚಾನಲ್ಲು. ಅವ್ರ ಚಾನಲ್ಗೆ ಹೋಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ಓಕೆನಾ. ಅವರು ಹೊಸ ಯೂಟ್ಯೂಬರು. ಅವ್ರ ಬಗ್ಗೆ ನಾನು ಏನು ಹೇಳೋಕ್ಕೆ ಏನು ಜಾಸ್ತಿ ಇಲ್ಲ. ತುಂಬ ಮುದ್ದಾಗಿ ಮಾತಾಡ್ತಾರೆ, ಮತ್ತು ಅವರು ಕೆಲಸದಲ್ಲಿ ತುಂಬ ಗಮನ ಕೊಡ್ತಾರೆ. ಅದೇ ಥರ ಕೆಲಸದಲ್ಲಿ ತುಂಬ ಗಮನ ಕೊಡಿ ಸಿಸ್ಟರ್. ನಿಮ್ದ್ರಲ್ಲಿ ಏನು ಕಮ್ಮಿ ಜಾಸ್ತಿ ನಾನು ಏನು ಹೇಳೋಕ್ಕೆ ಇಷ್ಟಪಡಲ್ಲ. ಬಟ್ ನೀವು ಡೈಲಿ ವಿಡಿಯೋ ಅಪ್ಲೋಡ್ ಮಾಡಿ, ಸ್ವಲ್ಪ ಜೋರಾಗಿ ಮಾತಾಡಿ, ಆದರೆ ತುಂಬ ಮುದ್ದಾಗಿ ಮಾತಾಡ್ತೀರಾ. ತುಂಬ ಇಷ್ಟ ಆಗುತ್ತೆ ನನಗೆ. ಸೊ ಎಲ್ಲರೂ ಬಂದು ನಮ್ಮ ಸಿಸ್ಟರ್ನ ಸಪೋರ್ಟ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದೇನೆಂದರೆ, ಹೊಸ ಯೂಟ್ಯೂಬರ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸ್ಟಾರ್ಟಿಂಗಿಂದ ಯಾರನ್ನೂ ನಂಬ್ಕೊಂಬರಬೇಡಿ. ನಿಮ್ಮನ್ನ ನೀವು ನಂಬ್ಕೊಂಬನ್ನಿ, ಕೆಲಸ ಮಾಡಿ, ಅಷ್ಟೇ ಸಿಂಪಲ್ಲು. ಈಸಿಯಾಗಿ ಬೆಳಿಬೋದು. ನೆಕ್ಸ್ಟ್ ಪಾರ್ಟು ಲೈವ್ ಹಾಕ್ಕಂದಿರಂಗಂತ ಒಂದು ಭಾಗ ಕತೆ ಮಾಡ್ತಾಯಿದ್ದೀನಿ. ಯಾರು ಕತೆ ನೋಡೋಕ್ಕೆ ಇಷ್ಟಪಡ್ತೀರಾ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ದೊಡ್ಡದಾಗಿ ಕತೆ ಮಾಡ್ತಾಯಿದ್ದೀನಿ, ಆದರೆ ಚಿಕ್ಕ ಸ್ಟೋರಿ ಅಷ್ಟೇ. ನೋಡ್ತೀರಾ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಒಳ್ಳೆ ಸ್ಟೋರಿ ಮಾಡ್ತೀನಿ, ಎಲ್ಲರಿಗೂ ಮಜಾ ಬರುತ್ತೆ. ಸೊ ನಾನೊಂದು ಮೈಂಡಲ್ಲಿದೆ ಮಾಡಬೇಕು ಅಂತ. ಸುತ್ತಿ ಬಳಸೆಲ್ಲ ಮಾಡಲ್ಲ, ನನಗೆ ಗೊತ್ತಿರೋದು ಮಾತ್ರ ಮಾಡ್ತೀನಿ. ಸೊ ನಮ್ಮ ಸಿಸ್ಟರು ಅವ್ರ ಚಾನಲ್ನ ನಾನು ಟೈಟಲಲ್ಲಿ ಹಾಕ್ತೀನಿ. ದಯವಿಟ್ಟು ಅವ್ರಿಗೆ ಹೋಗಿ ಎಲ್ಲರೂ ಸಪೋರ್ಟ್ ಮಾಡಿ. ಅವ್ರು ಬೇಗ ಬೆಳೀಲಿ, ಅವ್ರ ಚಾನಲ್ ಬೇಗ ಮಾನಿಟೈಸ್ ಆಗಲಿ ಅಂತ ನಾನು ಇಷ್ಟಪಡ್ತೀನಿ. ಅವ್ರದ್ದಂತಲ್ಲ, ಎಲ್ಲರದ್ದು ಆಗಲಿ. ಎಲ್ಲರೂ ಕಷ್ಟ ಬೀಳ್ತಾ ಇದ್ದಾರೆ. ಸೊ ಏನು ಕಷ್ಟ ಬೀಳ್ತಾ ಇದ್ದಾರೆ ಕೆಲವ್ರಿಗೆ ಗೊತ್ತಿಲ್ಲ, ಕೆಲವ್ರಿಗೆ ಗೊತ್ತಿದೆ. ಇನ್ನೊಂದು ಹೊಸ ಯೂಟ್ಯೂಬರ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಸಬ್ಸ್ಕ್ರೈಬರ್ನ ಜಾಸ್ತಿ ಥಿಂಕ್ ಮಾಡೋಕ್ಕೆ ಹೋಗ್ಬೇಡಿ. ಮೇನು ವಾಚ್ ಅವರ್ಸ್ನ ಚೆಕ್ ಮಾಡ್ತಾಯಿರಿ. ಒಂದು ವಾರಕ್ಕೆ ಒಂದು ಸಲ ಚೆಕ್ ಮಾಡಿ. ನಾನು ಎಲ್ಲರಿಗೂ ಸೇರಿಸಿ ಹೇಳ್ತಾ ಇದ್ದೀನಿ, ಒಂದು ವಾರಕ್ಕಿಲ್ಲ 15 ದಿವಸಕ್ಕೆ ಒಂದು ಸಲ ಚೆಕ್ ಮಾಡಿ. ಎರಡು ಕಡೆ ಅಪ್ಡೇಟ್ ಆಗಬೇಕು. ನಾನು ಎಲ್ಲ ವೀಡಿಯೋದಲ್ಲಿ ಇದೇ ಹೇಳ್ಕೊಂಬರೋದು. ಯಾಕಂದರೆ ಅಪ್ಡೇಟ್ ಇವಾಗಲೇ ನೀವು ಮಾಡ್ಕೊಂಡಿಲ್ಲ ಅಂದರೆ ನೀವು ಮಾನಿಟೈಸ್ ಮಾಡುವಾಗ ತುಂಬ ಕಷ್ಟ ಆಗುತ್ತೆ. ಅದ್ರಗೋಸ್ಕರ ನಾನು ಹೇಳ್ಕೊಂಡು ಎಲ್ಲರಿಗೂ ಬರ್ತಾಯಿದ್ದೀನಿ. ಬಟ್ ಯಾರು ನನ್ನ ಮಾತಿಗೆ ಬೆಲೆನೇ ಕೊಡ್ತಾ ಇಲ್ಲ. ಒಂದಲ್ಲ ಒಂದು ದಿವಸ ನನ್ನ ಮಾತು ನಿಮಗೆ ಅರ್ಥ ಆಗುತ್ತಂತ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ಸಿಸ್ಟರ್ನ ಸಪೋರ್ಟ್ ಮಾಡಿ. ಇದೇ ರೀತಿ ಸಿಸ್ಟರ್ನ ಮಾತ್ರ ಅಲ್ಲ, ಎಲ್ಲರಿಗೂ ಸಪೋರ್ಟ್ ಮಾಡಿ. ಕೊಡೋದು ಪ್ರೀತಿಯಿಂದ ಕೊಡಿ. ನೀವು ನನ್ನ ಕಮೆಂಟ್ ಬಾಕ್ಸ್ಗೆ ಬಂದು ನಾನು ಕೊಡ್ತೀನಿ ನೀವು ಕೊಡಿ ಅಂತ ಕೇಳಲೇಬೇಡಿ. ನೀವು ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, ನಾನು ಕೊಡ್ತೀನಿ ನಿಮಗೆ. ಅರ್ಥ ಆಯ್ತಾ? ಪ್ರೀತಿಯಿಂದ ಕೊಡಬೇಕು. ನಾವು ಕೊಟ್ಟಿದ್ದು ಕೇಳಲೂಬಾರ್ದು. ಅವರು ರಿಟರ್ನ್ ಬಂದೇ ಬರುತ್ತೆ. ಅರ್ಥ ಆಯ್ತಾ? ಸೊ ಸಿಂಪಲಾಗಿ ತಿಳ್ಕೊಳ್ಳಿ, ಅಷ್ಟೇ. ಹೇಳೋಕ್ಕೆ ಜಾಸ್ತಿ ಏನಿಲ್ಲ. ಸಿಸ್ಟರ್ ಡೈಲಿ ವಿಡಿಯೋ ಮಾಡಿ, ನಿಮ್ಮದು ಚಾನಲ್ ಬೇಗ ಗ್ರೋ ಆಗಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಎಲ್ಲರದ್ದು ಆಗಲಿ, ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡೋದು. ಸಿಂಪಲ್ ಮ್ಯಾಟ್ರು. ಜಾಸ್ತಿ ಎಲ್ಲ ತಲೆ ಕೆಡಿಸ್ಕೊಬೇಡಿ. ಈ ಲೈವ್ ಅಕ್ಕಂದಿರ ಜೊತೆ ಸೇರಿ ಚಾನಲ್ನ ಹಾಳು ಮಾಡ್ಕೊಬೇಡಿ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.